ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆ ಆರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೆ ಸ್ವಾಗತ. ಇವತ್ತು ಕಿಡ್ನಿ ಸ್ಟೋನ್ ಮತ್ತು ಅದರ ಚಿಕಿತ್ಸೆ ಬಗ್ಗೆ ಚರ್ಚೆ ಮಾಡೋಣಂತೆ. ಅದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಅವಿನಾಶ್ UK, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಇವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಅವಿನಾಶ್. ಸೊ ಇವತ್ತು ಈ ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟಲ್ಲಿ ಯಾವ್ಯಾವ ರೀತಿ ನಮಗೆ ಚಿಕಿತ್ಸೆ ಸೌಲಭ್ಯ ಇದೆ ಅನ್ನೋದ್ರ ಬಗ್ಗೆ, ಕಿಡ್ನಿ ಸ್ಟೋನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಳ್ಳಿಕ್ಕೋಸ್ಕರ ನಾವು ಡಾಕ್ಟರ್ ಅವಿನಾಶ್ ನಮ್ಮೊಂದಿಗೆ ಮಾತಾಡೋಣ. ಸೊ ಕಿಡ್ನಿ ಸ್ಟೋನ್ ಅನ್ನೋದು ತುಂಬಾ ಕಾಮನ್ ಆಗಿ ನೋಡ್ತಾ ಇರ್ತೇವೆ. ಕಿಡ್ನಿ ಸ್ಟೋನ್ ಎಲ್ಲ ಬಂತಂದ್ರೆ ನಾವೊಂದು ಗಾಬರಿ ಇರುತ್ತೆ, ಎಲ್ಲರಿಗೂ ಆಪರೇಷನ್ ಹೇಳ್ತಾರ ಅಂತ. ಬಹಳಷ್ಟು ಸರಿ ಮೆಡಿಕಲ್ ಮೆಡಿಸಿನ್ಸ್ ತಗೊಂಡು ಇಂಪ್ರೂವ್ಮೆಂಟ್ ಆಗಿರೋ ಚಾನ್ಸ್ ಇದೆ. ಸೊ ಡಾಕ್ಟರ್ ಅವಿನಾಶ್ ಅವರು ಇವತ್ತು ಯಾವ ತರ ಸ್ಟೋನ್ಸಿಗೆ ನಾವು ಮೆಡಿಸಿನ್ಸ್ ತಗೊಳ್ಬೋದು, ಆಪರೇಷನ್ ಮಾಡೋ ಪರಿಸ್ಥಿತಿ ಬಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಡ್ತಾರೆ. ಸರ್ವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅವಿನಾಶ್ UK, ಯೂರಾಲಜಿಸ್ಟ್, ಸಹ್ಯಾದ್ರಿ ನಾರಾಯಣದಲ್ಲಿ ಕಳೆದ 8-9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಈಗ ಸಾಮಾನ್ಯವಾಗಿ ಎಲ್ಲರಿಗೆ ಈ ಸ್ಟೋನ್ ಸಂಬಂಧಪಟ್ಟ ತೊಂದರೆ, ಅದು ಕಿಡ್ನಿಲಾಗಿರ್ಬೋದು ಅಥವಾ ಮೂತ್ರ ಟ್ಯೂಬು, ಮೂತ್ರಕೋಶ ಅಥವಾ ಮೂತ್ರನಾಳದಲ್ಲಿ ಎಲ್ಲಾದರೂ ಕಿಡ್ನಿ ಸಂಬಂಧಪಟ್ಟ ಆ ಸ್ಟೋನಿನ ತೊಂದರೆಗಳು ಬರ್ತಾ ಇರ್ತದೆ. ಇದಕ್ಕೆ ನಾವು ಜಾಸ್ತಿ ಹೆದರ್ಕೊಳ್ಳುವಂಥದ್ದು ಎಂಬುದೇನಿಲ್ಲ. ಆದರೆ ನಮ್ಮ ಏನೇನು ಜಾಗರೂಕತೆ ಮಾಡಬೇಕು ಅದನ್ನು ನಾವು ವಹಿಸ್ಬೇಕಾಗ್ತದೆ. ಎಷ್ಟೋ ಸ್ಟೋನ್ಗಳಿಗೆ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬಹುದು. ಅದರ ನಿರ್ಭರಿತ ಯಾವುದ್ರ ಮೇಲೆ ಬೀಳ್ತದೆ ಅಂತ ಹೇಳಿದ್ರೆ, ಮೇನ್ಲಿ ಅದರ ಸೈಜ್ ಏನಿದೆ, ಯಾವ ಪೊಸಿಷನ್ ಅಲ್ಲಿ ಇದೆ, ಆಮೇಲೆ ಸ್ಟೋನ್ ಇದ ಬರ್ಡನ್ ಎಷ್ಟು ವಾಲ್ಯೂಮ್ ಇದೆ, ಅದ್ರ ಮೇಲೆ ನಿರ್ಭರಿತ ಆಗ್ತದೆ. ಪ್ಲಸ್ ನಮ್ಮ ಪೇಷಂಟ್ಸ್ಗಳಿಗೆ ಬರುವ ಕಿಡ್ನಿ ಕ್ಲಿನಿಕಲ್ ಕಂಡೀಷನ್ಸ್ ಹೇಗಿದೆ ಅದು ಕೂಡ ಸೂಕ್ತವಾಗಿ ನೋಡ್ಬೇಕಾಗ್ತದೆ. ಈಗ ವಿಪರೀತ ಹೊಟ್ಟೆ ನೋವು ಬಂದು ಪದೇ ಪದೇ ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಳ್ಳುವಂತ ಅವಶ್ಯಕತೆ ಇದ್ದವರು, ಅಥವಾ ವಿಪರೀತ ಚಳಿ ಜ್ವರ ಬರುವಂಥವರು, ಪ್ಲಸ್ ವಿಪರೀತ ವಾಂತಿಯಾಗಿ ಯೂಶಲಿ ಸೋಡಿಯಂ ಅಥವಾ ಲವಣಾಂಶ ದೇಹದಲ್ಲಿರುವಂಥದ್ದು ಕಮ್ಮಿ ಏರುಪೇರು ಆಗುವವರು, ಇಂಥವರಲ್ಲಿ ನಾವು ಆದಷ್ಟು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅನ್ನು ಅವಾಯ್ಡ್ ಮಾಡ್ತೇವೆ. ಆದಷ್ಟು ಬೇಗ ಸೂಕ್ತ ಇದರ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಥವಾ ಅಡ್ಮಿಷನ್ ಪ್ರೊಸೆಸ್ ಮಾಡುವಂಥ ಇವ್ಯಾಲ್ಯೂಯೇಷನ್ಗೆ ನಾವು ಆದಷ್ಟು ರೆಕಮೆಂಡ್ ಮಾಡ್ತೇವೆ, ಪ್ರಿಸ್ಕ್ರೈಬ್ ಮಾಡ್ತೇವೆ. ಇಂಥವ್ರನ್ನ ಹೊರತುಪಡಿಸಿ ಬೇರೆಯವ್ರು ಯೂಶಲಿ ಕಿಡ್ನಿ ಒಳಗೆ ಸರಿಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಸಣ್ಣ ಸಣ್ಣ ಕಲ್ಲುಗಳಿರ್ತದೆ, ಅವುಗಳಿಗೆಲ್ಲ ನಾವು ಏನು ಆಪರೇಷನ್ ಮಾಡೋ ಅವಶ್ಯಕತೆ ಏನಿಲ್ಲ. ನೀರು ಚೆನ್ನಾಗಿ ಕುಡಿಬೇಕು, ಆಹಾರದಲ್ಲಿ ಆದಷ್ಟು ಉಪ್ಪು ಕಡಿಮೆ ಮಾಡಬೇಕು. ನಾನ್ ವೆಜಿಟೇರಿಯನ್ಸ್ ಇದ್ರೆ ಆದಷ್ಟು ಮಾಂಸಾಹಾರ, ರೆಡ್ ಮೀಟ್ ಕನ್ಸಂಪ್ಷನ್ ಅನ್ನು ಆದಷ್ಟು ಕಡಿಮೆ ಮಾಡಬೇಕಾಗ್ತದೆ. ಹಾಗೆ ಮೇನ್ಲಿ ನೀರು ಮ್ಯಾಕ್ಸಿಮಮ್ ಎಷ್ಟು ಕುಡಿಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯ ಅಟ್ಲೀಸ್ಟ್ 1 ರಿಂದ 1.5 ಲೀಟರ್ ಯೂರಿನ್ ಡೈಲಿ ಮಾಡಬೇಕು. ಅದು ಒಬ್ಬೊಬ್ಬರಿಗೆ ಅವರವರ ತೂಕದ ಅನುಸಾರವಾಗಿ ಚೇಂಜ್ ಆಗ್ತಾ ಹೋಗ್ತದೆ. ಕೆಲವರಿಗೆ 3 ಲೀಟರ್ ನೀರು ಕುಡಿದ್ರೆ ಅಷ್ಟು 1.5 ಲೀಟರ್ ಯೂರಿನ್ ಆಗ್ಬೋದು, ಅಥವಾ ಕೆಲವರಿಗೆ 4-5 ಲೀಟರ್ ಕುಡಿಬೇಕಾಗ್ಬೋದು, ಯಾರು ಜಾಸ್ತಿ ಬೆವರುತ್ತಾರೆ ಅಂತವರೆಲ್ಲ, ಅಥವಾ ಹಾಟ್ ಡ್ರೈ ಏರಿಡ್ ಕಂಡೀಷನ್ ತುಂಬಾ ಬಿಸಿಯಲ್ಲಿ ಕೆಲಸ ಮಾಡುವವರಿಗೆ, ಅಥವಾ ಸನ್ಲೈಟ್ ಅಲ್ಲಿ ಆ ಥರ. ಸೊ ಯೂರಿನ್ ಎಷ್ಟು ಮಾಡ್ತಾರೆ ಅದು ಭಾರಿ ಇಂಪಾರ್ಟೆಂಟ್ ಆಗ್ತದೆ. ಮಿನಿಮಮ್ 1.5 ಲೀಟರ್ ಯೂರಿನ್ ಮಾಡಿದ್ರೆ ಆದಷ್ಟು ಒಳಗಡೆ ಡೈಲ್ಯೂಷನ್ ಆಗಿ ಸ್ಟೋನ್ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಸ್ಮಾಲ್ ನ್ಯೂಕ್ಲಿಯ ಆಗಿ ಅಥವಾ ಲವಣಾಂಶ ಆಗಿ ಸಣ್ಣದಿಂದ 1 ರಿಂದ 2 mm, 2 ರಿಂದ 4 mm ಅದಾಗೋದನ್ನು ಪ್ರಿವೆಂಟ್ ಮಾಡಬಹುದು, ತಡೆಗಟ್ಟಬಹುದು. ಹೌದು. ಸೊ ಅದಕ್ಕೋಸ್ಕರ ಆದಷ್ಟು 1.5 ಲೀಟರ್ ಮಿನಿಮಮ್ ಯೂರಿನ್ ಮಾಡಬೇಕು. ಅಷ್ಟರ ಮಟ್ಟಿಗೆ ನಾವು ನೀರು ಚೆನ್ನಾಗಿ ಕುಡಿಬೇಕಾಗ್ತದೆ. ಸೊ ಹೀಗೆ ಹೆಚ್ಚು ನೀರು ಕುಡಿಯೋದ್ರಿಂದ, ಉಪ್ಪಿನಂಶ ಕಡಿಮೆ ತಗೊಳ್ಳೋದ್ರಿಂದ, ಅಥವಾ ಶುಗರ್ BP ಚೆನ್ನಾಗಿ ಕಂಟ್ರೋಲ್ ಇಂದ ಕೂಡ ಕಿಡ್ನಿ ತೊಂದರೆಗೆ ನಾವು ಅವಕಾಶನ ಕಡಿಮೆ ಮಾಡ್ಕೊಳ್ಬೋದು. ಅದಲ್ಲದೆ ಬೇರೆ ಯಾವ ರೀತಿ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಕಿಡ್ನಿ ಸ್ಟೋನ್ಸ್? ಈಗ ನೀವು ಹೇಳಿದ ಹಾಗೆ, ಅದೇ ಶುಗರ್ ಇರುವವರಾಗ್ಲಿ ಅಥವಾ ಒಬೇಸಿಟಿ ಅಂತ ಹೇಳ್ತಾರೆ, ತುಂಬಾ ದಪ್ಪ ಇರುವವರಾಗ್ಲಿ, ಇಂಥವರಲ್ಲಿ ಯೂಶಲಿ ಯೂರಿಕ್ ಆಸಿಡ್ ಸ್ಟೋನ್ಸ್ ಎಲ್ಲ ಬಹಳ ಕಾಮನ್. ಆಮೇಲೆ ಕೆಲವರು ತುಂಬಾ ವಿಪರೀತವಾಗಿ ಕಾನ್ಸ್ಟಿಪೇಷನ್ಗೆ ಲ್ಯಾಕ್ಸೇಟಿವ್ ಅಂತ ಯೂಸ್ ಮಾಡ್ತಾರೆ ಮೋಷನ್ ಆಗ್ಲಿಕ್ಕೆ, ಅದರಿಂದ ಅಮೋನಿಯಂ ಆಸಿಡ್ ಸ್ಟೋನ್ಸ್ ಅಂತ ಹೇಳ್ತಾರೆ, ಅದು ಜಾಸ್ತಿ ಆಗ್ತದೆ. ಸೊ ಇಂಥವರಲ್ಲಿ ಯೂಶಲಿ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಅಥವಾ ವೆಯ್ಟ್ ರಿಡಕ್ಷನ್ ಮಾಡ್ಕೊಳ್ಳುವಂಥದ್ದು, ಆದಷ್ಟು ಪ್ರೋಟೀನ್ ಡಯಟ್ ಅನ್ನು ಕಮ್ಮಿ ಮಾಡುವಂಥದ್ದು, ಹಾಗೂ ಮೇನ್ಲಿ ಈ ಲ್ಯಾಕ್ಸಿಟಿವ್ ಅಬ್ಯೂಸ್ ಅಂತ ಏನಿದೆ ಆದಷ್ಟು ಅವಾಯ್ಡ್ ಮಾಡ್ಕೊಂಡ್ರೆ ಕೆಲವು ಮೆಡಿಕಲ್ ಸ್ಟೋನ್ ಡಿಸೀಸಸ್ ಆದಷ್ಟು ನಾವು ಅವಾಯ್ಡ್ ಮಾಡ್ಕೋಬಹುದು. ಹೀಗೆ ಬಹಳಷ್ಟು ಜನ ನಾವು ನೋಡ್ತೇವೆ,
ಈ ಕಿಡ್ನಿ ಸ್ಟೋನ್ಸ್ ಆಗಿರುವಂಥವ್ರು ಮೋಸ್ಟ್ ಆಫ್ ದ ಟೈಮ್ಸ್ ಚೆನ್ನಾಗಿ ನೀರು ಕುಡಿದು ಯೂರಿನ್ ಪಾಸ್ ಆಗಿ ಹೋಗಿರುತ್ತೆ. ಅದಲ್ಲದೆ ಇನ್ನೊಂದು ಮೆಥಡ್ ಆಫ್ ಟ್ರೀಟ್ಮೆಂಟಲ್ಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾರ್ಟ್ ವೇವ್ ಲಿಥೋಟ್ರಿಪ್ಸಿ ಅಂತ ಕರಿತೀವಿ, ಅಂದರೆ ESW. ಈ ESWL ಅಲ್ಲಿ ಯಾವ ಥರ ಪೇಷಂಟಿಗೆ ಅಥವಾ ಯಾವ ಥರ ಸ್ಟೋನ್ಸಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಡಾಕ್ಟರ್ ಅವಿನಾಶ್ ಅವ್ರು ಹೇಳ್ತಾರೆ. ESWL ಎಂಬುದು ಎಕ್ಸ್ಟ್ರಾ ಕಾರ್ಪೋರಿಯಲ್, ಅಂದ್ರೆ ದೇಹದ ಹೊರಗೆಯಿಂದ ಶಾಕ್ ವೇವ್ ಲಿಥೋಟ್ರಿಪ್ಸ್ ಅಂದ್ರೆ ಹೊರಗೆಯಿಂದ ಶಾಕ್ ವೇವ್ಸ್ ಕೊಟ್ಟು ಸ್ಟೋನ್ ಅನ್ನು, ಕಲ್ಲನ್ನು ಪುಡಿ ಮಾಡುವತಕ್ಕ ಒಂದು ಮಾದರಿ. ಇದರಲ್ಲಿ ಫಸ್ಟ್ ಆಫ್ ಆಲ್ ಮಾಡೋಕ್ಕಿಂತ ಮುನ್ನ ನಾವು CT ಎಂಬುದನ್ನು ಫಸ್ಟ್ ಮಾಡಿಸ್ಕೋತೇವೆ. ಯಾಕಂದ್ರೆ CT ಸ್ಕ್ಯಾನ್, ಅದರಲ್ಲಿ ಸ್ಟೋನ್ ಇದು ಹಾರ್ಡ್ನೆಸ್ ಬಾರಿ ಇಂಪಾರ್ಟೆಂಟ್ ಆಗ್ತದೆ. ಸ್ಟೋನ್ ವಿಪರೀತವಾಗಿ ಹಾರ್ಡ್ ಇದ್ದ ಸ್ಟೋನ್ ಅನ್ನು ಇದರಲ್ಲಿ ಮಾಡುವುದು ಬಹಳ ಕಷ್ಟ. ಸಾಫ್ಟ್ ಸ್ಟೋನ್ಸ್ಗೆ ಬೆಟರ್ ಇದು. ಹಾಗೂ ಕೆಲವು ಸ್ಟೋನ್ಗಳು ಇರ್ತದೆ ವಿಚ್ ಇಸ್ ವೆರಿ ಮಚ್ ಅದಕ್ಕೆ ರೆಸಿಸ್ಟೆಂಟ್ ಇರ್ತದೆ. ಆಮೇಲೆ ಮೇನ್ಲಿ ಇದು ಮಾಡೋಕ್ಕಿಂತ ಮುನ್ನ ಅವರಲ್ಲಿ ಬ್ಲೀಡಿಂಗ್ ಇಶ್ಯೂಸ್ ಕಾಯಿಲೆಗಳಿರಬಾರ್ದು ಅಥವಾ ಆಕ್ಟಿವ್ ಇನ್ಫೆಕ್ಷನ್ ಇರಬಾರ್ದು. ಈ ಯಾವ ಪೇಷಂಟ್ ಕೂಡ ಗರ್ಭಿಣಿಯರು ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಇರಬಾರ್ದು. ಇದರಲ್ಲಿ ಅವರಿಗೆ ಕಾಂಟ್ರಾಂಡಿಕೇಶನ್ ಬರ್ತದೆ. ಮತ್ತೆ ಈ ಸ್ಟೋನ್ ಯಾವ ಸ್ಟೋನಿಗೆ ಅಂತ ಹೇಳಿದರೆ, ಇದು ಸರಿಸುಮಾರು ಒಂದು 1 ಸೆಂಟಿಮೀಟರ್ಗಿಂತ ಸಣ್ಣ ಇರುವಂಥ ಸ್ಟೋನ್, ಮೋರ್ ದ್ಯಾನ್ ಒಂದು 7 to 8 mm ಇರುವಂಥ ಸ್ಟೋನ್ಗಳಲ್ಲಿ ಉಪಯೋಗಿಸಬಹುದು. ಅಂಡ್ ಹಾರ್ಡ್ನೆಸ್ ಯೂಶಲಿ ಆದಷ್ಟು ಕಡಿಮೆ ಇರಬೇಕು. ಅಂದ್ರೆ ನಾವು ಅದು ನಮ್ಮ ಇದರಲ್ಲಿ ಒಂದು ಅರೌಂಡ್ 500 to 800 HU ಅಂತ ಹೇಳ್ತೇವೆ. ಅದು CT ಯಲ್ಲಿ ಕೊಡ್ತಾರೆ ಅದನ್ನ ರಿಪೋರ್ಟ್ ಅನ್ನು, ಅದು ಅಂತವರಿಗೆ. ಪ್ಲಸ್ ಈ ಸ್ಟೋನ್ಗಳು ಯೂಶಲಿ ಪೆಲ್ವಿಸ್ ಅಂದ್ರೆ ಕಿಡ್ನಿಯ ಒಳಗಡೆ ನೀರು ತುಂಬುವಂತ ಜಾಗ ಅಂದ್ರೆ ಯೂರಿನ್ ತುಂಬುವಂತ ಜಾಗದಲ್ಲಿ ಇರಬೇಕು. ಪ್ಲಸ್ ಮೂತ್ರ ಟ್ಯೂಬಲ್ಲಿ ಮೇಲ್ಭಾಗದ ಮೂತ್ರ ಟ್ಯೂಬಲ್ಲಿ ಎಲ್ಲ ಕಡೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇದು ಮಾಡುವಾಗ ಇದರಿಂದ ಕಂಪ್ಲೀಟ್ಲಿ ಕ್ಲಿಯರ್ ಆಗ್ತದೆ ಅಂತ ಹೇಳಿಕ್ ಬರಲ್ಲ. ಇದ್ರ ಜೊತೆಗೆ ಆನ್ಸಿಲರಿ ಪ್ರೊಸೀಜರ್ಸ್ ಅಂದ್ರೆ ಅದ್ರ ಜೊತೆಗೆ ಏನಾದ್ರೂ ಸಪೋರ್ಟಿವ್ ಸ್ಟೆಂಟಿಂಗ್ ಮಾಡುವಂಥದ್ದು, ಕೆಲವೊಮ್ಮೆ ಅದರಿಂದಾಗಿ ಬ್ಲೀಡಿಂಗು ಇನ್ಫೆಕ್ಷನ್ ಆದಾಗ ಸ್ಟೆಂಟ್ ಹಾಕುವಂಥದ್ದು, ಅಥವಾ ಬೇರೆ ಪ್ರೊಸೀಜರ್ ಮಾಡಿಯೇ ಕ್ಲಿಯರ್ ಮಾಡಬೇಕಾದಂತ ಅವಕಾಶ ಬರ್ತದೆ. ಬಟ್ ಸರಿಸಾಮಾನ್ಯವಾಗಿ ಯೂಶಲಿ ಪ್ರಾಪರ್ ಇಂಡಿಕೇಶನ್ ಇದ್ದಲ್ಲಿ ಇದನ್ನು OPD ಬೇಸಿಸ್ ಮೇಲೆ ನಾವು ಹೊರಗಡೆಯಿಂದನೇ ಆದಷ್ಟು ಶೂಟ್ ಮಾಡಿ ಅದನ್ನು ಪುಡಿ ಮಾಡಿ ಆದಷ್ಟು ಪೇಷಂಟಿಗೆ ಬೆನಿಫಿಟ್ ಕೊಡ್ಬೋದು. ಸೊ ಈಗ ESWL ಮಾಡ್ತೀರಾ, ನೀವು CT ಸ್ಕ್ಯಾನ್ ಮಾಡಿಕೊಂಡು ಆ ಸ್ಟೋನ್ ಸಾಫ್ಟ್ ಇದೆಯಾ ಹಾರ್ಡ್ ಇದೆಯಾ ಅಥವಾ ಯಾವುದೇ ಬೇರೆ ಇನ್ಫೆಕ್ಷನ್ ಇಲ್ಲ ಅಂದರೆ ESWL ಮಾಡಿ ಸ್ಟೋನ್ ರಿಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ. ಆದರೆ ಯಾವ ಥರ ಪೇಷಂಟಿಗೆ ಈ ಸ್ಟೋನ್ ರಿಮೂವ್ ಆಗೋದಿಲ್ಲ ಅಥವಾ ಅವರಿಗೆ ಸ್ಟೋನ್ ಇನ್ನೂ ಹಾಗೆ ಪರ್ಸಿಸ್ಟೆಂಟ್ ಇರುತ್ತೆ, ಅವರಿಗೆ ಯಾವ ರೀತಿ ಬೇರೆ ರೀತಿ ಟ್ರೀಟ್ಮೆಂಟ್ ಆಪ್ಷನ್ ಇದೆ? ESW ಅಲ್ಲಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ಕೆಲವರು ಯಾಕೆ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅದರ ಅಕ್ಯುರೇಸಿ ಸ್ವಲ್ಪ ಕಡಿಮೆ ಇರ್ತದೆ. ಯಾಕಂದ್ರೆ ಕಿಡ್ನಿಯು ನಾವು ಉಸಿರಾಟದ ಜೊತೆಗೆ ಕಿಡ್ನಿ ಕೂಡ ಮೂವ್ ಆಗ್ತಾ ಇರ್ತದೆ. ಆದ ಕಾರಣ ಕರೆಕ್ಟ್ ಆಗಿ ಫೋಕಸ್ ಆಗಿ ಆ ಕಲ್ಲನ್ನು ಪುಡಿ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅಂಡ್ ಇನ್ಅಡ್ವರೆಂಟ್ ಸ್ವಲ್ಪ ಆ ಕಡೆ ಈ ಕಡೆ ಇಂಜುರೀಸ್ ಆಗುವಂತ ಸಾಧ್ಯತೆ ಇರ್ತದೆ. ಆದ್ರೆ ಎಷ್ಟೋ ಜನ ಪೇಷಂಟ್ಸಿಗೆ ಆದಷ್ಟು ಒನ್ ಟೈಮ್ ಅಲ್ಲಿ ಬೆಸ್ಟ್ ಕ್ಲಿಯರೆನ್ಸ್ ಬೇಕು ಅಂತ ಕೇಳ್ತಾರೆ, ಮಲ್ಟಿಪಲ್ ವಿಸಿಟ್ಸ್ ಬೇಡ ಅಂತ. ಆ ತರ ಇರುವಾಗ ಇದಕ್ಕೆ ನಮ್ಮ ಯೂರಾಲಜಿಯಲ್ಲಿ ಬೇರೆ ಬೇರೆ ತರ ಪ್ರೊಸೀಜರ್, ಬೇರೆ ಬೇರೆ ಪೊಸಿಷನ್ ಅಲ್ಲಿ ಸ್ಟೋನ್ಗಳಿದ್ದಾಗ ಅದರ ಇಂಡಿಕೇಟೆಡ್ ಸೈಜ್ ಇದ್ದಾಗ ನಾವು ಮಾಡ್ತೇವೆ. ಲೈಕ್ ಈಗ ಒಂದು ಮೂತ್ರಕೋಶದಲ್ಲಿ ಕಲ್ಲು ಅಂದ್ರೆ ಬ್ಲಾಡರ್ ಅಲ್ಲಿ ಕಲ್ಲಿರುವಂಥದ್ದು, ಇಂಥವ್ರಿಗೆ ಯೂಶಲಿ ಪೇಷಂಟ್ಸ್ಗೆ ಪೇನ್ ಇರಲ್ಲ. ಪೇನ್ ಇರೋ ಬದಲು ಯೂರಿನ್ ಅಲ್ಲಿ ಉರಿ ಆಗುದು ಅಥವಾ ಯೂರಿನ್ ಮಾಡ್ತಿರುವಾಗ ಸಡನ್ ಆಗಿ ಕಟ್ ಆಗುವಂಥದ್ದು, ಪೊಸಿಷನ್ ಚೇಂಜ್ ಮಾಡಿ ಯೂರಿನ್ ಮಾಡ್ಬೇಕು, ಅಥವಾ ಕೆಲವೊಮ್ಮೆ ಯೂರಿನ್ ಅಲ್ಲಿ ಬ್ಲಡ್ ಹೋಗುವಂಥದ್ದು, ಮಿಕ್ಸ್ಡ್ ಯೂರಿನ್ ಹೋಗುವಂತ ಇದನ್ನ ಸರಿ ನೋಡ್ತಾರೆ. ಪೇನ್ ಇರುವಂಥದ್ದು ಇಂಥದನ್ನ ನಾವು ಸಿಸ್ಟೋಲಿಥೋಟ್ರಿಪ್ಸಿ ಅಂತ ಹೇಳ್ತೇವೆ. ಅದನ್ನು ಮೂತ್ರನಾಳದ ಮೂಲಕನೇ ನಾವು ಲೇಸರ್ ಇಂದ ಪುಡಿ ಮಾಡಿ ಸರಿ ಮಾಡಬಹುದು. ಅಥವಾ ಗಾತ್ರ ತುಂಬಾ ದೊಡ್ಡದಿದ್ರೆ ನಾವು ಹೊಟ್ಟೆಯ ಮೂಲಕನೇ ಮೂತ್ರಕೋಶಕ್ಕೆ ಕೀ ಹೋಲ್ ಮೂಲಕ ಹೋಗಿ ಪರ್ಕ್ಯುಟೇನಿಯಸ್ ಸಿಸ್ಟೋಲಿಥೋಟ್ರಿಪ್ಸಿ ಅಂತ ಹೇಳಿ ಅದನ್ನು ಆ ರೀತಿ ತೆಗಿಬಹುದು. ಇನ್ನೂ ಅದಕ್ಕಿಂತ ದೊಡ್ಡದಾದಾಗ ಕೆಲವೊಮ್ಮೆ ನೀವು ಪೇಪರಲ್ಲೂ ನೋಡಿರ್ಬೋದು, ಒಂದು ಎಷ್ಟೋ KG ಗಟ್ಟಲೆಯ ದೊಡ್ಡ ಕಲ್ಲುಗಳು ಸೈಜ್ 15 ಅದನ್ನು ನಾವು ಓಪನ್ ಮಾಡಿಯೇ ಮೂಲಕ ಇನ್ ಬೆನಿಫಿಟ್ ಅಂಡ್ ಇನ್ ಬೆಟರ್ಮೆಂಟ್ ಆಫ್ ದ ಪೇಷಂಟ್ ಒನ್ ಸಿಟ್ಟಿಂಗ್ ಅಲ್ಲಿ ಕಂಪ್ಲೀಟ್ಲಿ ತೆಗೆದು ಮಾಡ್ಬೋದು. ಇದೊಂದು ಓಪನ್ ಶಸ್ತ್ರಚಿಕಿತ್ಸೆ. ಈಗ ನೀವು ಹೇಳ್ತಾ ಇದ್ರಿ ESWL ಅನ್ನೋದು ಯಾವುದೇ ಆಪರೇಷನ್ ಇರೋದಿಲ್ಲ, ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾರ್ಟ್ ವೇವ್ ಲಿಥೋಟ್ರಿಪ್ಸಿ. ಆದರೆ ನೆಕ್ಸ್ಟ್ ಯಾವಾಗ ಟ್ರೀಟ್ಮೆಂಟ್ಗೆ ಸ್ಪಂದಿಸೋದಿಲ್ಲ ಅವಾಗ ಕಿಡ್ನಿ ಸೈಜ್ನ ನೋಡಿ, ಕಿಡ್ನಿ ಸ್ಟೋನು ಯಾವ ಜಾಗದಲ್ಲಿದೆ ಅನ್ನೋದನ್ನ ನೋಡಿ ಡಿಸೈಡ್ ಮಾಡಿ ನೀವು ಅದಕ್ಕೆ ಓಪನ್ ಸರ್ಜರಿ ಮಾಡಬೇಕಾ ಅಥವಾ ಎಂಡೋಸ್ಕೋಪಿಕ್ ಸರ್ಜರಿ ಅಥವಾ ಸಿಸ್ಟೋಲಿಥೋಟ್ರಿಪ್ಸಿ ಮಾಡಬೇಕಾ ಅನ್ನೋದು ಡಿಸೈಡ್ ಮಾಡ್ತೀವಿ. ಸೊ ಈಗ ನೀವು ಹೇಳಿದ ಹಾಗೆ ಎಲ್ಲ ಪೇಷಂಟ್ಗೂ ಓಪನ್ ಸರ್ಜರಿ ಅವಶ್ಯಕತೆ ಇರೋದಿಲ್ಲ.
ಎಷ್ಟೋ ಮೋರ್ ದೆನ್ 75-80% ಆಫ್ ದಿ ಪೇಷಂಟ್ಸ್ಗೆ ಹೊಟ್ಟೆ ಕಟ್ ಮಾಡ್ದಲೆ, ಅಂದ್ರೆ ಯಾವುದೇ ರೀತಿ ಗಾಯ ಇರೋದಿಲ್ಲ ಅವ್ರಿಗೆ, ಎಂಡೋಸ್ಕೋಪಿಕ್ ಪ್ರೊಸೀಜರ್ ಮುಖಾಂತರನೇ ಇವತ್ತು ಬಂದಿರುವ ಒಂದು ಆಧುನಿಕ ಶಸ್ತ್ರಚಿಕಿತ್ಸೆ ಸರ್ಜಿಕಲ್ ಮೆಥಡ್ಸ್ ನಲ್ಲಿ ವಿತೌಟ್ ಓಪನಿಂಗ್ ಅಬ್ಡಮನ್ ಓಪನ್ ಮಾಡ್ದಲೆ ಎಂಡೋಸ್ಕೋಪಿಕ್ ದುರ್ಬಿನ್ ಮುಖಾಂತರ ಕಿಡ್ನಿ ಸ್ಟೋನ್ ಇರೋ ಜಾಗನ ರೀಚ್ ಮಾಡ್ತಾರೆ. ಅದ್ರ ಮೇಲೆ ಅದನ್ನ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತಾರೆ. ಸೊ ಈಗ ನೀವು ಎಂಡೋಸ್ಕೋಪಿಕ್ ಸರ್ಜರಿ ಮಾಡುವಂತ ಒಂದು ಪೇಷಂಟ್ಗಳಿಗೆ ಸಾಮಾನ್ಯ ಅವರು ಎಷ್ಟು ದಿವಸದಲ್ಲಿ ರಿಕವರ್ ಆಗ್ತಾರೆ? ಯೂಶಲಿ ಏನೇ ಇನ್ಫೆಕ್ಷನ್ ಇಲ್ಲದೆ ಅಥವಾ ಅವರ ಕಿಡ್ನಿ ಫಂಕ್ಷನ್ ಅಂದ್ರೆ ಕ್ರಿಯಾಟಿನಿನ್ ಬಹಳ ಏರುಪೇರು ಇಲ್ಲದೆ ಅವರು ಹೆಲ್ದಿ ಪೇಷಂಟ್ಸ್ ಆದ್ರೆ ಯೂಶಲಿ ಎಷ್ಟೋ ಪ್ರೊಸೀಜರ್ಗಳು ಡೇ ಕೇರ್ ಆಗಿರ್ತದೆ. ಬೆಳಗ್ಗೆ ಬಂದು ಸಂಜೆ ಹೋಗ್ಬಹುದು ಅಥವಾ ಅವಶ್ಯಕತೆ ಬಿದ್ದಲ್ಲಿ ನೆಕ್ಸ್ಟ್ ಡೇ. ಯೂಶಲಿ 90% ಪೇಷಂಟ್ಸ್ ನೆಕ್ಸ್ಟ್ ಡೇ ಹೋಗ್ತಾರೆ, ಪ್ರೊವೈಡೆಡ್ ಅವರಿಗೆ ಏನೇ ಸ್ಟೋನ್ ರಿಲೇಟೆಡ್ ಅಥವಾ ಅವರ ಕಂಡೀಷನ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇರಬಾರ್ದು. ಇನ್ಫೆಕ್ಷನ್ಸ್ ಅಥವಾ ಚಳಿ ಜ್ವರ ಆಗುವಂಥದ್ದು ಅಥವಾ ಬ್ಲೀಡಿಂಗ್ ಆಗುವಂಥದ್ದು ಏನಿಲ್ಲದಿದ್ರೆ ಅವರು ಮೋಸ್ಟ್ ಆಫ್ ದ ಎಂಡೋಸ್ಕೋಪಿ ಪ್ರೊಸೀಜರ್ಸ್ ಒಂಥರ ಪೇನ್ಲೆಸ್ ಅಂಡ್ ನ್ಯಾಚುರಲ್ ಲೂಮೆನ್ ಮೂಲಕನೇ ಮಾಡುವಂತ ಆರಿಫೈಸಸ್ ಅಲ್ಲಿ. ಒಂದು ಏನು ಜನರಲ್ಲಿ ಗಾಬರಿ ಇರುತ್ತೆ, ಸ್ಟೋನ್ ಆಪರೇಷನ್ ಅಂದ್ರೆ ಓಪನ್ ಮಾಡ್ತಾರೆ ಅನ್ನೋದು, ಅದ್ರ ಬಗ್ಗೆ ಒಂದು ಹೆದರಿಕೆ ಬೇಡ ಅನ್ನೋದು ನಾವು ಜನರಿಗೆ ಹೇಳ್ಬೇಕಾಗ್ತದೆ. ಈಗ ಕಿಡ್ನಿಯಲ್ಲಿ ಮೊದಲೆಲ್ಲ ಅಂದ್ರೆ ಮನುಷ್ಯನ ಎವಲ್ಯೂಷನ್ ಹಾಗೆ ಏಜ್ ಆದಾಗೆ ಹೊಸ ತಂತ್ರಜ್ಞಾನ ಬಂದಿರೋ ಕಾರಣ ಮೊದಲೆಲ್ಲ ಕಿಡ್ನಿಯನ್ನು ಒಳಗಿರುವ ಕಲ್ಲುಗಳನ್ನು ಪೈಲೋಲಿಥೋಟೋಮಿ ಅಥವಾ ನೆಫ್ರೋಥೋಟೋಮಿ ಅಂತ ಎಂಬ ಪ್ರೊಸೀಜರ್ ಮಾಡಿ ಓಪನ್ ಮಾಡಿ ತೆಗಿತಿದ್ದೆವು. ಆಗೆಲ್ಲ 5-6-7 ದಿನ ಆಸ್ಪತ್ರೆಯಲ್ಲಿ ಇರಬೇಕಾಗ್ತಿತ್ತು. ಅದರ ಜೊತೆಗಿರುವ ಬ್ಲೀಡಿಂಗ್, ಇನ್ಫೆಕ್ಷನ್, ಕಾಂಪ್ಲಿಕೇಶನ್ ಅಥವಾ ಯೂರಿನ್ ಲೀಕ್ ಆಗುವಂಥದ್ದೆಲ್ಲ ಬಹಳ ಇರ್ತಿತ್ತು, ಕಾಂಪ್ಲಿಕೇಶನ್ಸ್ ಇರ್ತಿತ್ತು. ಆದರೆ ಈಗ ಅದನ್ನು PCNL ಎಂಬ ಪ್ರೊಸೀಜರ್ ಬಂದಿದೆ. ಅದರಲ್ಲಿ ಕಿಡ್ನಿ ಒಳಗಿನ ಕಲ್ಲನ್ನು ಕಂಪ್ಲೀಟ್ಲಿ ಒಂದು ಸ್ಮಾಲ್ ಟ್ಯೂಬ್ಯುಲರ್ ಕೀಹೋಲ್ ಟ್ರ್ಯಾಕ್ ಮೂಲಕ ಬೆನ್ನ ಮೂಲಕ ಹೋಗಿ ಮಾಡಬಹುದು. ಅಥವಾ RIRS ಅಂತ ಹೇಳಿದ್ದೆ, ಅದು ಕೀಹೋಲ್ ಇಲ್ಲದೆ ಮೂತ್ರನಾಳದ ಮೂಲಕನೇ ಕಿಡ್ನಿ ಒಳಗಡೆ ಹೋಗಿ ಲೇಸರ್ ಇಂದ ಪುಡಿ ಮಾಡಬಹುದು. ಅದೇ ರೀತಿ ಮೂತ್ರ ಟ್ಯೂಬಲ್ ಇರುವ ಕಲ್ಲುಗಳು ಯಾವ್ದು ಇಂಡಿಕೇಟೆಡ್ ಇರ್ತದೆ, ಯಾವ್ದು ಮೆಡಿಕಲ್ ಮ್ಯಾನೇಜ್ಮೆಂಟ್ಗೆ ಸಫಲತೆಯನ್ನು ಸ್ಪಂದಿಸದೆ ಪಾಸ್ ಆಗದೆ ತೊಂದರೆ ಕೊಡ್ತಾ ಇರ್ತದೆ, ಅದು URS ಅಂತ ಹೇಳಿ ಅದನ್ನು ಪುಡಿ ಮಾಡಬಹುದು ಲೇಸರ್. ಆಮೇಲೆ ಎಲ್ಲ ಪ್ರೊಸೀಜರು ನಾವು ಸ್ಟೆಂಟ್ ಹಾಕ್ತೇವೆ, ಯಾಕಂದ್ರೆ ಆದಷ್ಟು ಇನ್ಫೆಕ್ಷನ್, ಸ್ಟೋನ್ ಪುಡಿಗಳೆಲ್ಲ ಹೊರಗೆ ಹೋಗ್ಲಿ ಅಂತ. ಸೊ ಇದು ಬೇರೆ ಬೇರೆ ವಿಧಾನದ ಪ್ರೊಸೀಜರ್ಗಳಾಗಿದೆ ಯೂರಾಲಜಿಯಲ್ಲಿ. ಯಾಕಂದ್ರೆ ಸ್ಟೋನ್ ಒನ್ ಆಫ್ ದ ವೆರಿ ಕಾಮನ್ ಆಗಿ ಕಾಣುವಂತ ಇದು ಪ್ರೊಸೀಜರ್. ಬಟ್ ಇದರ ಪೇನ್ ಎಷ್ಟು ಏನಂತ ಹೇಳಿದ್ರೆ, ಇವನ್ ಹೆರಿಗೆ ನೋವು, ಲೇಬರ್ ಪೇನ್ಗಿಂತನೂ ಹೆಣ್ಮಕ್ಳು ಹೇಳ್ತಾರೆ ಅಷ್ಟು ಜಾಸ್ತಿ ನೋವು ಇರ್ತದೆ. ಆಮೇಲೆ ಬಹಳ ಪೇನ್ ಕಿಲ್ಲರ್ ಇದನ್ನು ಸತತವಾಗಿ ಯೂಸ್ ಮಾಡಿಕೊಂಡು ಅಥವಾ ಕೆಲವು ಗೌಟಿ ಔಷಧಿ ಎಲ್ಲ ಮಾಡಿಕೊಂಡು ಎಷ್ಟೋ ಟೈಮ್ ಬರುವಾಗ ನಮ್ಮ ಮಿತ್ರದ ಇದು ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ಅಂದ್ರೆ ಡಿಪಾರ್ಟ್ಮೆಂಟಿಗೆ ಹೋಗ್ತಾರೆ. ಯಾಕಂದ್ರೆ ಬಹಳ ಕಿಡ್ನಿ ಫೇಲ್ಯೂರ್ ಅಲ್ಲಿ ಆಗಿರ್ತದೆ, ಅದರದೇ ಆದಂತಹ ಕಾಂಪ್ಲಿಕೇಶನ್, ದುಷ್ಪರಿಣಾಮಗಳು ಬಹಳ ಇರ್ತದೆ. ಅಂತ ಪೇಷಂಟ್ಗಳೆಲ್ಲ ವಾರ್ಡ್ ಅಲ್ಲ, ICU ಅಲ್ಲೇ ಅಡ್ಮಿಟ್ ಆಗುವಂತ ಸನ್ನಿವೇಶಗಳು ಬಂದಿರ್ತದೆ. ಸೊ ದಯವಿಟ್ಟು ಯಾರು ಬಹಳ ಪೇನ್ ಕಿಲ್ಲರ್ ಯೂಸ್ ಮಾಡುವಂಥದ್ದು ಅಭ್ಯಾಸಗಳು ಅಥವಾ ಬೇರೆ ಆದಷ್ಟು ತಜ್ಞರನ್ನು ಭೇಟಿ ಮಾಡಿ ಒಪಿನಿಯನ್ ಒಂದು ತಗೊಂಡು ಮುಂದಿನ ಮಾಡ್ಕೊಳ್ಳಿ. ಸೊ ಹೀಗೆ ನೋಡಿದ್ರಲ್ಲ ವೀಕ್ಷಕರೇ, ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರೆ ಅದು ಸೂಕ್ತ ಒಂದು ಚಿಕಿತ್ಸಾ ತಜ್ಞರನ್ನ ಭೇಟಿ ಮಾಡಿ ನಿಮಗೆ ಇರುವಂತ ಒಂದು ಕಿಡ್ನಿ ಸ್ಟೋನು ಯಾವ ಪೊಸಿಷನ್ ಇದೆ, ಎಷ್ಟು ನಂಬರ್ ಆಫ್ ಸ್ಟೋನ್ಸ್ ಇದೆ, ಅದು ಹಾರ್ಡ್ನೆಸ್ ತುಂಬಾ ಜಾಸ್ತಿ ಹಾರ್ಡ್ ಇದೆಯಾ ಅಥವಾ ಸಾಫ್ಟ್ ಸ್ಟೋನ್ ಇದೆಯಾ, ಇದನ್ನೆಲ್ಲ ಡಿಸೈಡ್ ಮಾಡಿ ನಿಮಗೆ ಯಾವ ಸೂಕ್ತ ಚಿಕಿತ್ಸೆನ ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಸೊ ಎಲ್ಲ ಸ್ಟೋನ್ ಆಪರೇಷನ್ ಓಪನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಬಹಳಷ್ಟು ಟೈಮು ಕಿಡ್ನಿಗೆ ಸಂಬಂಧಪಟ್ಟ ಈ ಸ್ಟೋನ್ ಆಪರೇಷನ್ ಏನಿರುತ್ತೆ ಎಂಡೋಸ್ಕೋಪಿಕ್ ಮುಖಾಂತರ ಅಥವಾ ಒಳಗಡೆ ಮೂತ್ರನಾಳದಲ್ಲಿ ದುರ್ಬಿನ್ ಹಾಕಿ ಮಾಡುವಂತ ಚಿಕಿತ್ಸೆಯಲ್ಲೇ ಸುಮಾರಷ್ಟು ಮೋರ್ ದೆನ್ 75-80% ಆಫ್ ದಿ ಟೈಮ್ ಸ್ಟೋನ್ ರಿಮೂವ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಸೊ ಕೆಲವೊಂದು ಇಂಡಿಕೇಶನ್ ಅಲ್ಲಿ ಮಾತ್ರ ಹೊಟ್ಟೆನ ಓಪನ್ ಮಾಡಿ ಆ ಕಿಡ್ನಿ ಇರೋ ಜಾಗನ ರೀಚ್ ಮಾಡಿ ಸ್ಟೋನ್ ತೆಗೆಯುವಂತ ಪರಿಸ್ಥಿತಿ ಬರ್ತದೆ. ಸೊ ಓವರ್ ಆಲ್ ಡಾಕ್ಟರ್ ಅವಿನಾಶ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೊ ಕರೆಕ್ಟ್ ಆದ ಒಂದು ಟೈಮ್ನಲ್ಲಿ ತುಂಬಾ ಡಿಲೇ ಮಾಡ್ದಲೆ ಈ ಕಿಡ್ನಿ ಸ್ಟೋನ್ ಚಿಕಿತ್ಸೆ ತಗೊಳ್ಳೋದ್ರಿಂದ ನಿಮಗೆ ಕಿಡ್ನಿ ಮೇಲೆ ಉಂಟಾಗುವಂತ ಒಂದು ದುಷ್ಪರಿಣಾಮಗಳನ್ನ ನೀವು ನಿಮ್ಮಿಂದ ಕಾಪಾಡ್ಕೊಳ್ಬೋದು. ನೋಡಲ್ಲ ವೀಕ್ಷಕರೇ, ಹೀಗೆ ಕಿಡ್ನಿ ಸ್ಟೋನ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ಭಯ ಬೇಡ, ಆದ್ರೆ ಕರೆಕ್ಟ್ ಆದ ಟೈಮ್ನಲ್ಲಿ ಒಂದು ಕರೆಕ್ಟ್ ಆದ ಟ್ರೀಟ್ಮೆಂಟ್ನ ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಇನ್ನು ಇಂಪ್ರೂವ್ ಆಗ್ತದೆ.
ಧನ್ಯವಾದ.